ಎಲ್ರಿಗೂ ನಮಸ್ಕಾರ. ಇವತ್ತು ಹಲಸಿಂದೆ ಕಾಳು ಪಲ್ಯ ಮಾಡ್ತಿದ್ದೀವಿ. ಇದು ಪೂರಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ಸು. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಹಲಸಿಂದೆ ಕಾಳು ಈ ಥರ ನಾನು ನೆನೆಸ್ಕೊಂಡಿದ್ದೀನಿ 3 to 4 ಅವರ್ಸ್. ನೆನೆಸಿಲ್ಲ ಅಂದರೂ ಪರವಾಗಿಲ್ಲ, ಡೈರೆಕ್ಟಾಗಿ ಕುಕ್ಕರಲ್ಲಿ 3-4 ವಿಷಲ್ಸ್ ಕೂಗಿದ್ರೆ ಸಾಕು. ಆದರೆ ನಾನು ಇಲ್ಲಿ ನೆನೆಸಿರೋದ್ರಿಂದ, ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ನಾನು ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಕುಕ್ಕರಲ್ಲಿ ಬೇಯಿಸ್ಕೋಬೋದು. 1 ವಿಷಲ್ ಆದರೆ ಸಾಕು ನೆನೆಸಿದ್ರೆ. ಇಲ್ಲ ನೆನೆಸಿಲ್ಲ ಅಂದರೆ 3-4 ವಿಷಲ್ ಇದು ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆಗೋಲ್ಲ. ಖಾರ ಒಂಥರ ಮೀಡಿಯಮ್ ಆಗಿ ಬರುತ್ತೆ. ಅದಾದಮೇಲೆ ಒಗ್ಗರಣೆಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಕರಿಬೇವಿನ ಸೊಪ್ಪು ಒಂದು 5 ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿರೋಂತಹ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಎಲ್ಲ ಕಾಳು ಪಲ್ಯಕ್ಕಿಂತ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರುಚಿ. ಸೊ ಈರುಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ತನಕ. ಸ್ವಲ್ಪ ಪಿಂಕಿಶ್ ಆಗ್ತಿದೆ ಅಂದಮೇಲೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಹೆಚ್ಚುತ್ತೆ ಮತ್ತು ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಬೇರೆ ಈರುಳ್ಳಿ ಟೊಮೊಟೊನೂ ಹಾಕಿನೂ ಮಾಡ್ಬೋದು, ಬಟ್ ಆದರೆ ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯ. ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಬೇಕಂದರೆ ನೀವು ಈರುಳ್ಳಿ ಟೊಮೊಟೊ ಅಷ್ಟೇ ಹಾಕಿನೂ ಮಾಡ್ಬೋದು. ಅದಾದಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ, ಕ್ಯಾಪ್ಸಿಕಮ್ ಅರ್ಧ ಬೆಂದಿದೆ. ಅದಾದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೋದ್ರಿಂದ ಒಂಥರ ಸೆಮಿ ಗ್ರೇವಿ ಥರ ಆಗಿ ಒಂಥರ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಒಂದೇ ಸಲ ಉಪ್ಪು ಹಾಕ್ಕೊಳ್ಳಲ್ಲ, ಆವಾಗವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ತರಕಾರಿ ಬೇಯಿಸ್ಕೊತಾ ಇರ್ತೀನಿ. ಸೊ ತರಕಾರಿಗೂ ಉಪ್ಪು ಸೇರಿರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ರುಬ್ಬಿರೋ ಅಂತಹ ಚಿಲ್ಲಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಫಸ್ಟಲ್ಲಿ ಏನು ತೋರಿಸಿದ್ವಲ್ಲ ಆ ಚಿಲ್ಲಿ ಪೇಸ್ಟ್ನ ನಾವಿಲ್ಲಿ ಹಾಕೋತಾ ಇದ್ದೀವಿ. ಸೊ ಈ ಥರ ಚಿಲ್ಲಿ ಪೇಸ್ಟ್ ಮಾಡಿಕೊಂಡು ನಾವು ಹಾಕ್ಕೊಂಡ್ರೆ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಳ್ಳೋದ್ರಿಂದ ಒಂಥರ ಕಾಳು ಪಲ್ಯಕ್ಕೆ ಟೇಸ್ಟೇ ಬೇರೆ ಇರುತ್ತೆ ಮತ್ತು ಒಂಥರ ಸಪ್ಪೆ ಇರೋಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಕೋತಿದ್ದೀನಿ. ಒಂದು ಕಾಲು ಟೇಬಲ್ ಸ್ಪೂನ್ ನಾನು ಗರಂ ಮಸಾಲ ಪೌಡ್ರ್ ಹಾಕೋತಾ ಇದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ. ಸೊ ನಾವಿಲ್ಲಿ ಮುಂಚೆನೇ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೆ ಇರಲಿ ಮತ್ತು ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ. ನಾವು ಬೇರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಾಡಿದ್ರೆ ಒಂಥರ ಅಷ್ಟು ಇದಿರಲ್ಲ, ಖಾರ ಇರಲ್ಲ. ಸೊ ಅದಕ್ಕೋಸ್ಕರ ಈ ಥರ ನಾನು 2 ಹಾಕೋತಾ ಇದ್ದೀನಿ. ಇದಾದಮೇಲೆ ನಾನಿಲ್ಲಿ ಬೇಯಿಸಿರೋ ಅಂತಹ ಹಲಸಿಂದೆ ಕಾಳು ಹಾಕೋತಾ ಇದ್ದೀನಿ. ನಾನು ಫಸ್ಟೇ ಇಲ್ಲಿ ನೀರು ಹಾಕೋತಿಲ್ಲ, ಬರೀ ಹಲಸಿಂದೆ ಕಾಳು ಹಾಕೋತಾ ಇದ್ದೀನಿ. ನೀರು ಆಮೇಲೆ ನೋಡಿಕೊಂಡು ನಮಗೆ ಯಾವ ಥರ ಗ್ರೇವಿ ಬೇಕೋ ಆ ಥರ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕೋತಾ ಇದ್ದೀನಿ. ಸೊ ಕಂಪ್ಲೀಟ್ ಇಲ್ಲಿ ಬೇಯಿಸಿರೋ ಅಂಥ ಹಲಸಿಂದೆ ಕಾಳು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಲಸಿಂದೆ ಕಾಳು ಬೇಯಿಸ್ಕೊಂಡಿರೋ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ನಮಗೆ ಯಾವ ಥರ ಬೇಕು ಗ್ರೇವಿ, ಈಗ ಕೆಲವರು ಅನ್ನಕ್ಕೆ ಮಾಡಿಕೊಂಡ್ರೆ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು, ಇಲ್ಲ ಬರೀ ಚಪಾತಿ ಮತ್ತು ರೊಟ್ಟಿಗಾದರೆ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಇದು ಚಪಾತಿಗೆ, ಪೂರಿಗೂ ಮಾಡ್ಕೋಬೋದು. ಪೂರಿಗೆ ಮತ್ತು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆಲ್ಲ ಒಳ್ಳೆ ಕಾಂಬಿನೇಷನ್. ಲಾಸ್ಟಲ್ಲಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೆಚ್ಚು ಆರೋಗ್ಯಕರವಂತಹ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.